ವೇದಾಂತ್ ಕೇಸ್ ಅದು ಇದು ಅಂತ ಮಧ್ಯಾಹ್ನದವರೆಗೂ ಬ್ಯುಸಿ ಇದ್ದವನಿಗೆ ಕಮಿಷನರಿಂದ ಫೋನ್ ಬರಲು ಅವರನ್ನು ಮೀಟ್ ಮಾಡಿ ಬಂದಾಗ ಆಗಲೇ ಸಂಜೆ ಆಗಿತ್ತು. ಅವನು ಫೋನ್ ತೆಗೆದು ನೋಡಲು ಖುಷಿಯ 3 ಮಿಸ್ ಕಾಲ್ ಇದ್ದವು. ಮತ್ತೆ ಅವನು ರಿಟರ್ನ್ ಮಾಡಲು, ನಾನು ಸ್ಟೂಡೆಂಟ್ನ ನೋಡೋಕೆ ಬಂದಿದ್ದೆ, ಅವರದು ಡಿಸ್ಚಾರ್ಜ್ ಆಯಿತು, ನೀವು ಬರ್ತೀರೇನೋ ಅಂತ ಕೇಳೋಕೆ ಮಾಡಿದ್ದೆ ಅಂದಳು. ಇವಾಗ ಎಲ್ಲಿದ್ದೀಯಾ ಅನ್ನಲು, ಅವರ ಜೊತೆ ಇವಾಗ ಅವರ ಮನೆಗೆ ಬಂದಿದ್ದೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಓಕೆ, ಲೊಕೇಶನ್ ಕಳಿಸು, ಅಲ್ಲಿಗೆ ಬರ್ತೀನಿ ಅನ್ನುತ್ತಿದ್ದಂತೆ ಶೇರ್ ಮಾಡಿದ್ದಳು ಖುಷಿ. ಅವನು ಸ್ಟೂಡೆಂಟ್ ಇದ್ದ ಮನೆಗಳಿಗೆ ಅವಳ ಜೊತೆ ಹೋಗಿ ಭೇಟಿ ಕೊಟ್ಟು ಅವರಿಗೆಲ್ಲ ಲಾಸ್ಟ್ ವಾರ್ನಿಂಗ್ ಮಾಡಿ ಬುದ್ಧಿ ಹೇಳಿ ಅಲ್ಲಿಂದ ಹೊರಬಂದಾಗ ಅವಳನ್ನು ನೋಡಿದ. ಡ್ರಾಪ್ ಮಾಡ್ತೀರಾ ಅಂದ್ಲು. ಬಾ ಅಂದು ಅವಳು ಯಾವಾಗಲೂ ಹೇಳುವ ಬಸ್ ಸ್ಟಾಪ್ ಬಳಿ ನಿಲ್ಲಿಸಿದಾಗ, ನಿನ್ನೆ ಹೇಳಿದ್ದರ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಹೇಳು. ನನಗೂ ನೀವು ತುಂಬ ಇಷ್ಟ ಅಂದಾಗ ಅವನು ಖುಷಿಯಾದ. ಆದರೆ ಏನಾದರೆ? ನನಗೆ ನೀವು ಇಷ್ಟ, ನಿಮ್ಮ ಡ್ಯೂಟಿ ಯಾಕೋ ಬೇಡ ಅನಿಸುತ್ತೆ, ಅದನ್ನು ಬದಲಾಯಿಸ್ತೀರಾ? ಸಾರಿ, ನಾನು ತುಂಬ ಇಷ್ಟಪಟ್ಟು ಕೆಲಸಕ್ಕೆ ಬಂದಿದ್ದೀನಿ, ಇದನ್ನು ಬಿಡಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಆದರೆ ಒಂದು ಕೆಲಸ ನೋಡಿ ಬೇಡ ಅನ್ನೋದು ತಪ್ಪಲ್ವಾ? ನಮಗೂ ಫೀಲಿಂಗ್ಸ್ ಇರುತ್ತೆ ತಾನೆ. ನಾನು ಹಾಗೆ ಹೇಳ್ತಿಲ್ಲ, ಇಟ್ಸ್ ಓಕೆ, ನನಗೆ ಬಲವಂತ ಇಲ್ಲ. ಆದರೆ ಒಂದು ಮಾತು, ನನ್ನ ಜೊತೆ ಇರೋರನ್ನು ನಾನು ಪ್ರಾಣ ಕೊಟ್ಟಾದರೂ ಕಾಪಾಡ್ಕೊಳ್ತೀನಿ, ಅವರನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ನನ್ನ ಮೇಲೆ ನಂಬಿಕೆ ಇದ್ದರೆ ಒಪ್ಪಿಕೊಳ್ಬಹುದು, ಇಲ್ಲ ಅಂದರೆ ಮತ್ತೆ ನಿಮಗೆ ತೊಂದರೆ ಕೊಡಲ್ಲ ಅಂದಾಗ ಅವಳು ಏನು ಮಾತಾಡದೆ ಅಲ್ಲಿಂದ ಅವನ ಬಗ್ಗೆ ಯೋಚಿಸುತ್ತಾ ಮುಂದೆ ನಡೆದಳು. ಅವಳು ಸ್ವಲ್ಪ ಮುಂದೆ ಬಂದು ಮೇನ್ ರೋಡ್ನಿಂದ ಅಡ್ಡ ರಸ್ತೆಗೆ ತಿರುಗಿ ಬಂದಾಗ ಅಲ್ಲಿ ಸಾಲಾಗಿ ನಿಂತಿದ್ದರು 5 ಜನ ಗುಂಡಾಗಳು. ಬಂಡ ಧೈರ್ಯದಿಂದ ಅವರನ್ನು ದಾಟಿ ಮುಂದೆ ಹೋಗಲು ನೋಡಿದವಳ ರಟ್ಟೆ ಹಿಡಿದಿದ್ದ ಒಬ್ಬ, ಏನೇ ನಿನಗೋಸ್ಕರ ಅಂತ 2 ದಿನದಿಂದ ಕಾಯ್ತಿದ್ರೆ ನೀನು ನಮ್ಮನ್ನೇ ದಾಟಿ ಹೋಗೋಕೆ ಹೋಗ್ತೀಯಾ? ಏನು ಆ DCP ಲವ್ವರ ನೀನು? ಯಾವಾಗಲೂ ನಿನ್ನ ಹಿಂದೆ ಇರ್ತಾನೆ ಅವನು. ಹೇ ಬಿಡೋ ಕೈನ, ನೀನು ಯಾವನು ಅದನ್ನು ಕೇಳೋಕೆ? ಬಿಡೋ. ಪರವಾಗಿಲ್ಲ, ನಾವು ಇಷ್ಟು ಜನ ಇದ್ರು ಎದರದೆ ಇಷ್ಟು ಜೋರಾಗಿ ಮಾತಾಡ್ತಿದ್ದೀಯಾ ಅಂದರೆ ನೀನು ಅವನ ಹುಡುಗಿನೇ ಬಿಡು. ಅತ್ತೆ ಗಾಡಿನ ಅಂದು ತಳ್ಳಲು, ಏಯ್ ನಾಯಿಗಳ, ಯಾರೋ ನೀವೆಲ್ಲ, ನಾನು ಯಾಕೆ ನಿಮ್ಮ ಗಾಡಿ ಹತ್ತಬೇಕು, ದಾರಿ ಬಿಡಿ ಅನ್ನಲು, ಮಚ್ಚ ಬೇಜಾನ್ ಎಗರಾಡ್ತಾವಳೆ, ಬಾಸ್ ಹತ್ರ ಕರ್ಕೊಂಡು ಹೋಗೋ ಬದಲು ನಾವೇ ರುಚಿ ನೋಡಿ ಮುಗಿಸಿ ಬಿಡೋಣ, ಏನಂತೀರಾ? ನನಗೂ ಹಾಗೆ ಅನ್ನಿಸ್ತಿದೆ, ನಕ್ರ ಮಾಡಿದ್ಲು ಮುಗಿಸಿದ್ವಿ ಅಂದರೆ ಆಯಿತು, ಅದಕ್ಕೂ ಬದಲು ಸರಿಯಾಗಿ ಅನುಭವಿಸೋಣ, ಎತ್ತಾಕೊಳ್ರೋ ಅಂದವ ಒಬ್ಬ. ತನ್ನನ್ನು ಮುಟ್ಟಲು ಬಂದವನ ಕೆನ್ನೆಗೆ ಬಾರಿಸಿದಳು ಖುಷಿ. ಅವಳ 2 ಕೈಯನ್ನು ಹಿಡಿದು ಎಳೆದಾಡಲು ಅವಳ ಬ್ಯಾಗ್ ಎಲ್ಲ ಕೆಳಗೆ ಬಿದ್ದಿತ್ತು. ಅಲ್ಲಿಂದ ಹೇಗೋ ಸೆಣಸಾಡಿ ಅವರಿಂದ ತಪ್ಪಿಸಿಕೊಂಡು ವೇದಾಂತಿದ್ದ ಕಡೆ ಓಡಿದಳು ಖುಷಿ. ರಸ್ತೆಯಲ್ಲಿ ಕತ್ತಲು ತುಂಬಿತ್ತು. ಓಡುತ್ತಿದ್ದ ಅವಳ ಹೆಜ್ಜೆ ಸಪ್ಪಳ ಬಿಟ್ಟರೆ ಆ ರಸ್ತೆ ನಿಶಬ್ದ. ಓಡುತ್ತಿದ್ದವಳು ಒಮ್ಮೆಲೆ ನಿಂತಳು, ಎದುರಿಸಿರು ಬಿಡುತ್ತಾ. ತನ್ನ ಎದುರಿಗೆ ಇದ್ದವನನ್ನು ನೋಡಿ, ವೇದಾಂತ್ ಅಂದಳು ತುಂಬ ಮೆದುವಾಗಿ. ಕತ್ತಲ ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿಕೊಂಡು ಅದಕ್ಕೆ ಹೊರಗಿಕೊಂಡು 2 ಕಿಸೆಯಲ್ಲಿ ತನ್ನ 2 ಕೈ ಇಟ್ಟುಕೊಂಡು ನಿಂತಿದ್ದ ಅವನು. ಅವಳಿಂದ ಓಡಿ ಬಂದ ರೌಡಿಗಳು ಅವನನ್ನು ನೋಡಿ ಭಯಪಟ್ಟರಾದರೂ ಇವತ್ತು ಆದದ್ದು ಆಗಲಿ, ಬನ್ರೋ ಅಂದ ಒಬ್ಬ. ವೇದಾಂತ್ ಅವಳ ಬಳಿ ಬಂದವನೇ ಅವಳ ಮುಖ ನೋಡಿ ಅವಳನ್ನು ಸೈಡ್ಗೆ ಸರಿಸುತ್ತಾ, ನಿನ್ನೆ ನಿಮ್ಮನ್ನು ನೋಡಿದಾಗಲೇ ಅಂದ್ಕೊಂಡೆ ಇವಳ ಹಿಂದೆ ನೀವು ಬಿದ್ದಿದ್ದೀರಾ ಅಂತ. ಏನರೋ ನಿಮ್ಗಳ ಪ್ರಾಬ್ಲಮ್? ಹೇಗಿದ್ದಾನೆ ನಿಮ್ಮ ಕುಂಟ ಬಾಸ್? ಎಲ್ಲರೂ ಅವನು ನೋಡಿ ತುಂಬ ದಿನ ಆಯಿತು ಸಿಕ್ಕೇ ಇಲ್ಲ ಅಂದಾಗ, ಹೇ DCP, ನೀನು ಸುಮ್ಮನೆ ಹೋಗ್ತಾ ಇರು, ಪದೇ ಪದೇ ನಮ್ಮ ತಂಟೆಗೆ ಬರಬೇಡ. ನಮ್ಮ ಬಾಸ್ ಇವಳು ಬೇಕು ಅಂದಿದ್ದಾರೆ, ಅವಳನ್ನು ತಗೊಂಡು ಹೋಗಿ ಒಪ್ಪಿಸೋದು ನಮ್ಮ ಕೆಲಸ ಅಂದ ಒಬ್ಬ. ಅವಳನ್ನು ಒಮ್ಮೆ ನೋಡಿದ ವೇದಾಂತ್, ಧೈರ್ಯ ಇದ್ದರೆ ಮುಟ್ಟಿ ನೋಡಿ, ಅವಳ ಮೇಲೆ ಒಂದೇ ಒಂದು ಸಣ್ಣ ಗೆರೆ ಬಿದ್ದರೂ ನೀವ್ಯಾರೂ ಇರಲ್ಲ ಅಂದಾಗ ಅವರಲ್ಲೊಬ್ಬ ಕೈಯಲ್ಲಿ ಚಾಕು ಹಿಡಿದು ಹತ್ತಿರ ಬರಲು ಅವನ ತೋಳನ್ನು ಬಲವಾಗಿ ಹಿಡಿದಳು ಖುಷಿ. ಅವಳನ್ನು ನೋಡಿ ಕಣ್ಣಲ್ಲೇ ಧೈರ್ಯ ಹೇಳಿದವ ಅವಳ ಕೈಗೆ ತನ್ನ ಫೋನ್ ಕೊಟ್ಟು, ತುಂಬ ಹುಷಾರಾಗಿ ಇಟ್ಕೋ, ಅದರಲ್ಲಿ ನನ್ನ ಹುಡುಗಿ ಫೋಟೋ ಇದೆ ಅಂದಾಗ ಅನ್ನುವಂತೆ ತಲೆ ಆಡಿಸಿ ಅವನ ಬೈಕ್ ಬಳಿ ಹೋಗಿ ನಿಂತಳು. ಅವರ ಜೊತೆ ವೇದಾಂತ್ ಒಡೆದಾಡಿದಾಗ ಅವರೆಲ್ಲ ಅವನಿಂದ ತಪ್ಪಿಸಿಕೊಂಡು ಓಡಿ ಹೋದರು. ಅವನ ಕೈಗೂ ಚಾಕು ತಗುಲಿ ಚಿಕ್ಕದಾಗಿ ಗಾಯ ಆಗಿತ್ತು. ಅವರು ಹೋಗುತ್ತಿದ್ದಂತೆ ಅವಳ ಬಳಿ ಬರಲು ತನ್ನ ಸೀರೆಯ ಸೆರಗಿನಿಂದ ಅವನ ಕೈ ಮೇಲಿದ್ದ ರಕ್ತವನ್ನು ಒರೆಸುತ್ತಾ, ಹೀಗೆಲ್ಲ ಆಗುತ್ತೆ ಅಂತಾನೆ ನಾನು ಪೊಲೀಸ್ ಬೇಡ ಅಂದಿದ್ದು ಅಂದಳು ಕಣ್ಣು ತುಂಬಿಕೊಂಡು. ನ್ಯಾಯವಾಗಿ ಇರೋರು ಕಡಿಮೆ ಇದ್ದರೂ ಅವರಿಗೆ ಈ ರೀತಿಯ ತೊಂದರೆಗಳೇ ಹೆಚ್ಚು. ಎಲ್ಲರೂ ಒಂದೇ ಥರ ಇರಲ್ಲ,
ಅವಳನ್ನೇ ನೋಡುತ್ತಾ ನುಡಿದ. ಗೊತ್ತು, ಆದರೂ ನನಗೆ ಈ ಕೆಲಸ ಅಷ್ಟು ಸೇಫ್ ಅಲ್ಲ ಅನಿಸೋಲ್ಲ. ಯಾವ ಕೆಲಸನೂ ಸೇಫ್ ಅಲ್ಲ. ನಾವು ನಮ್ಮವರ ಮೇಲೆ ಇಡೋ ಪ್ರೀತಿ ನಂಬಿಕೆ ಒಂದೇ ನಮ್ಮವರನ್ನು ಕಾಯುವುದು. ಅದನ್ನು ಮೊದಲು ತಿಳ್ಕೊ. ನೀವು ಇದರಲ್ಲೇ ಇರ್ತೀರಾ, ಬೇರೆ ಕಡೆ ಹೋಗಲ್ವಾ? ನೋಡು, ನಿಂಗೆ ನನ್ನ ಮೇಲೆ ನಂಬಿಕೆ ಇದ್ದರೆ, ನನ್ನ ಜೊತೆ ನೆಮ್ಮದಿಯಿಂದ ಬಾಳ್ತೀನಿ ಅಂತ ಅನಿಸಿದ್ರೆ, ನನ್ನ ಪ್ರೀತಿ ಮೇಲೆ ನಿಂಗೆ ಭರವಸೆ ಇದ್ದರೆ ನನ್ನ ಒಪ್ಪಿಕೊಳ್ಳೋ ಮನಸ್ಸು ಮಾಡು. ಅವಳು ಅವನ ಮುಖ ನೋಡಲು, ನಿಂಗೆ ಬಲವಂತ ಇಲ್ಲ, ನಿನ್ನ ಮನಸ್ಸಿನ ಮಾತು ಕೇಳು. ನಿನ್ನ ಕಣ್ಣಲ್ಲಿ ನೀರು ಬರದಂತೆ ನೋಡ್ಕೊಳ್ತೀನಿ ಅಂತ ಹೇಳೋದಿಲ್ಲ, ಆದರೆ ಆ ಕಣ್ಣೀರು ಒರೆಸುವ ಕೈಯಾಗಿ ಇರ್ತೀನಿ. ಇದರ ಮೇಲೆ ನಿನ್ನಿಷ್ಟ. ನನ್ನ ಜೊತೆ ಇರೋ ಆಸೆ ಇದ್ದರೆ ನನ್ನ ಜೊತೆ ಕೈ ಜೋಡಿಸು ಅಂದು ಬಲಗೈ ಮುಂದೆ ಚಾಚಿದ. ಇಲ್ಲಾಂದರೆ ಹೋಗು, ಮತ್ತೆ ಯಾವತ್ತೂ ನಿನ್ನ ಕಣ್ಣಿಗೆ ನಾನು ಬೀಳೋದಿಲ್ಲ ಅಂದ, ತನ್ನ ಎಡಗೈಯನ್ನು ಸೈಡಿಗೆ ತೋರಿಸುತ್ತಾ. ಅವಳು ಅವನನ್ನು ನೋಡಿ ಕಣ್ಣು ತುಂಬಿಕೊಂಡವಳೆ. ಅವನು ತೋರಿಸಿದ ಎಡಗೈ ಕಡೆ ಹಾದು ನಡೆದಳು. ಮತ್ತೆ ಯಾವತ್ತೂ ಮೀಟ್ ಮಾಡಲ್ಲ ಅಂದವ ತನ್ನ ಎಡಗೈಯನ್ನು ಸೊಂಟದ ಮೇಲಿಟ್ಟುಕೊಂಡ. ಅವನ ಕಣ್ಣಲ್ಲಿ ಸಣ್ಣಗೆ ನೀರು ತುಂಬಿಕೊಂಡಿತ್ತು. ಕಣ್ಣನ್ನು ಮುಚ್ಚಿ ಬಲಗೈಯಿಂದ ಅದನ್ನು ಒತ್ತಿಕೊಂಡು ನಿಂತಿದ್ದ. ಅವನಿಂದ ಹಾದು ಬಂದವಳು 10 ಹೆಜ್ಜೆ ಬಂದು ಅಲ್ಲಿ ನಿಂತಳು. ಒಂದು ಕೆಲಸದಿಂದ ಇಷ್ಟು ಪ್ರೀತಿ ಮಾಡೋ ಜೀವನ ಕಳ್ಕೊಂತೀಯ ಅಂದಿತ್ತು ಅವಳ ಮನಸ್ಸು. ಕೆಲಸ ಹೇಗಾದರೂ ಇರಲಿ, ಪ್ರೀತಿ ಸಿಗಲ್ಲ, ಕಳ್ಕೊಂಬೇಡ ಖುಷಿ ಅಂದಾಗ ಹಿಂತಿರುಗಿ ಬಂದವಳೆ ಅವನನ್ನು ಹಿಂದಿನಿಂದ ಬಿಗಿಯಾಗಿ ತಬ್ಬಿಕೊಂಡಳು. ಅವಳ ಈ ನಡೆ ನಿರೀಕ್ಷಿಸಿರದ ವೇದಾಂತ್ ಅವಳ ಕಡೆ ಆಶ್ಚರ್ಯದಿಂದ ಕತ್ತು ತಿರುಗಿಸಿ ನೋಡಲು, ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ನನಗೆ ನೀವು ಬೇಕು. ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆನೂ ನಾನು ನಿಮ್ಮ ಜೊತೆಗೆ ಇರಬೇಕು. ಐ ಲವ್ ಯು ಅಂದಳು. ನೋವಿಗೆ ತುಂಬಿದ ಅವನ ಕಣ್ಣುಗಳು ಆನಂದ ಬಾಷ್ಪವಾಗಿ ಹನಿಯಾಗಿ ಕೆಳಗೆ ಬಿದ್ದಿತ್ತು. ಶೋರ್ ಅಂದ. ಅವನು ಅವಳ ಕಡೆ ತಿರುಗಿ, ನನಗೂ ನಿನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದು ಅವಳನ್ನು ಇನ್ನಷ್ಟು ಬಿಗಿಯಾಗಿ ಬಂಧಿಸಿದ ತನ್ನ ತೋಳಲ್ಲಿ. ನಿನ್ನ ನೋಡಿದಾಗಿನಿಂದ ನೀನು ನನ್ನ ಉಸಿರಲ್ಲಿ ಬೆರೆತು ಹೋಗಿದ್ದೀಯಾ. ನಿನ್ನ ಪ್ರೀತಿ ಸಿಗದೆ ನನ್ನ ಲೈಫ್ ನಿಜವಾಗ್ಲೂ ಪರಿಪೂರ್ಣ ಆಗಲ್ಲ. ಇನ್ಮೇಲೆ ಪ್ರತಿಕ್ಷಣ ಪ್ರತಿದಿನ ನಿನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ ಅಂದು ಅವಳ ನೆತ್ತಿ ಚುಂಬಿಸಿದ. ನಾನು ಅಷ್ಟೇ, ಇನ್ಮೇಲೆ ನಿಮ್ಮ ಪ್ರೀತಿಯಿಂದಲೇ ಜೀವಿಸ್ತೀನಿ. ನನ್ನ ಕೊನೆ ಉಸಿರು ಇರೋವರೆಗೂ ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಬದುಕ್ತೀನಿ ಅಂದು ಅವನೆದಿಗೆ ತುಟಿ ಹೊತ್ತಿದ್ದಳು. ಇದು ರೋಡ್ ಆದರೆ ಏನು, ನನ್ನ ಬಿಡಮ್ಮ, ನೀವೇ ಇಟ್ಕೊಂಡಿರೋದು. ಮುಂದೆ ಅಂದ. ಮುಂದೆ ಮದುವೆ ಆಗೋದು ಅಂದಳು ತಲೆ ಎತ್ತಿ ಅವನನ್ನು ನೋಡಿ. ಇಷ್ಟು ಬೇಗ ಮದುವೆನಾ? ಇಬ್ಬರ ಮನೆಯಲ್ಲಿ ನಮ್ಮ ಮದುವೆ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಅದು ನಿಜಾನೇ ಅಂದವ ಅವಳ ಮುಖ ನೋಡುತ್ತಾ ಅವಳಿಂದ ಸರಿದು ನಿಂತನು. ಇಬ್ಬರ ಮುಖದಲ್ಲೂ ನಗು, ಖುಷಿ, ಕಣ್ಣಲ್ಲಿ ಪ್ರೀತಿಯ ಭಾವ ಹೊರಹೊಮ್ಮಿತ್ತು. ಹೋಗೋಣ ಅಂದ. ಇಬ್ಬರು ಬೈಕ್ ಏರಿದವರೇ. ಅವಳ ಬ್ಯಾಗ್ ಬಿದ್ದಿದ್ದ ಕಡೆ ಬಂದು ನೋಡಲು ಅದು ರಸ್ತೆಯ ಪಕ್ಕ ಅನಾಥವಾಗಿ ಬಿದ್ದಿತ್ತು. ಅದನ್ನು ತೆಗೆದುಕೊಂಡು ಅವನನ್ನು ಬಳಸಿ ಅವನ ಭುಜದ ಮೇಲೆ ತಲೆ ಇಟ್ಟು ಕುಳಿತಳು. ಅವನ ಬೈಕ್ ಎಂದಿಗಿಂತ ಇವತ್ತು ತುಂಬ ನಿಧಾನವಾಗಿ ಸಾಗುತ್ತಿತ್ತು. ಇಬ್ಬರು ಮಾತಾಡುತ್ತಾ ಬರಲು ಅವಳನ್ನು ಮನೆಗೆ ತಲುಪಿಸಿ ತಾನು ತನ್ನ ಮನೆ ದಾರಿ ಹಿಡಿದ ವೇದಾಂತ್. ಹೊರಗೆ ಬೈಕ್ ನಿಲ್ಲಿಸಿ ಒಳಗೆ ಖುಷಿಯಿಂದ ಬಂದವನೇ ಹಾಲ್ನಲ್ಲಿ ನಿಂತು, ಹಲೋ, ಹಾಯ್ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಯುವರ್ ಅಟೆನ್ಷನ್ ಪ್ಲೀಸ್ ಅನ್ನಲು ಅಡುಗೆ ಮನೆಯಲ್ಲಿ ಇದ್ದವರು, ಹಾಲ್ನಲ್ಲಿ ಇದ್ದವರೆಲ್ಲ ಅವನನ್ನು ಸುತ್ತುವರೆದರು. ಎಲ್ಲರನ್ನು ನೋಡಿದ ವೇದಾಂತ್, ಶ್ರೇಯಾ ಹೋಗು, ಇನ್ನು ಯಾರ್ಯಾರಿಲ್ಲ ಅವರನ್ನು ಎಲ್ಲರನ್ನು ಕರೆದು ಬಾ, ಬಿಸಿ ಬಿಸಿ ಸುದ್ದಿ ಇದೆ, ಗುಡ್ ನ್ಯೂಸ್ ಅಂತ ಹೇಳಿ ಕರ್ಕೊಂಡು ಬಾ ಅನ್ನಲು ಅವಳಿಗಿಂತ ಮುಂಚೆ ಓಡಿದ ಶಶಾಂಕ್ ಎಲ್ಲರನ್ನೂ ಕರೆದುಕೊಂಡು ಬಂದಿದ್ದ. ಎಲ್ಲರೂ ಬಂದಿದ್ದಾರೆ, ಏನು ವಿಷಯ ಹೇಳೋ ಅನ್ನಲು, ಅದು ಏನಂದರೆ ಅಂತ ಹೇಳುವ ಸಮಯಕ್ಕೆ ಕಾರ್ತಿಕ್ ಹಾಗೂ ಸಂಜೀವ್ ಇಬ್ಬರು ಒಟ್ಟಿಗೆ ಬಂದರು. ಇರೋ, ನಾವು ಜಾಯಿನ್ ಆಗ್ತೀವಿ ಅನ್ನಲು, ಅರೆ ಮಚಾಸ್ ಯಾವಾಗ ಬಂದ್ರಿ ಅಂದ ವೇದಾಂತ್. ಸಂಜೆ ಸಿಗ್ತೀನಿ ಅಂತ ಹೇಳಿ ನಾವು ಫೋನ್ ಮಾಡಿದ್ರು ರಿಸೀವ್ ಮಾಡದೆ ಇಷ್ಟೊತ್ತು ಕಾಯಿಸಿ ಇವಾಗ ನೋಡಿದರೆ ಯಾವಾಗ ಬಂದ್ರಿ ಅಂತ ಅಂತಿದ್ದೀಯಾ ಅಂದ ಕಾರ್ತಿಕ್. ವೇದಾಂತ್ನ ಹೆಗಲ ಮೇಲೆ ಕೈ ಹಾಕಿ, ಅಲ್ವೋ ಮಧ್ಯಾಹ್ನನೇ ಸ್ಟೇಷನ್ನಿಂದ ಬಂದೆ, ಎಲ್ಲೋಗಿದ್ಯೋ ಅಂದ ಸಂಜೀವ್. ಅದಾ ಅಂತ ಹೇಳಲು ಹೋದ ವೇದಾಂತ್, ಹೇ ನೀವು ಆಮೇಲೆ ಅದೆಲ್ಲ ಮಾತಾಡಿ, ಇವಾಗ ಅದೇನು ಬಿಸಿ ಸುದ್ದಿ ಮೊದಲು ಹೇಳು ಅಂದರು ಜಾನಕಿ. ಅವನನ್ನು ಎಲ್ಲರೂ ಸುತ್ತುವರೆದಿದ್ದರು. ಎಲ್ಲರನ್ನು ನೋಡಿದವ ಸೋಫಾ ಮೇಲೆ ನಿಂತು ನಾಚುತ್ತಾ, ಅದು ಅಣ್ಣಂಗೆ ಲವ್ ಆಗಿದೆ ಅಂದ ತಲೆ ತಗ್ಗಿಸಿ. ಅವನು ಅಂದ ತಕ್ಷಣ ಎಲ್ಲರೂ ರಕ್ಷಿತ್ ಕಡೆ ನೋಡಿದರು. ಅಲ್ಲ, ಒಂದು ಮಗು ಆದಮೇಲೆ ಲವ್ ಆಗಿದೆಯಾ? ನಿಮಗೆ ಈ ವಯಸ್ಸಲ್ಲಿ ಅದೆಲ್ಲ ಬೇಕಾ? ನಾನೇನು ಕಡಿಮೆ ಮಾಡಿದ್ದೆ ಹೀಗೆ ಮಾಡಿದರೆ ಅಂತ ಅಳಲು ಶುರು ಮಾಡಿದಳು ರಕ್ಷಿತ್ ಹೆಂಡತಿ ಬಿಂದು.
ನನಗೆ ಸತ್ಯವಾಗ್ಲೂ ಏನೂ ಗೊತ್ತಿಲ್ವೇ ಅಂದವ ಗಾಬರಿಯಿಂದ. ಅಯ್ಯೋ ಅಮ್ಮ, ಅಣ್ಣಂಗೆ ಅಂದಿದ್ದು ಅವನಿಗಲ್ಲ, ನನಗೆ ಲವ್ ಆಗಿದೆ ಅಂತ ಅಂದಿದ್ದು ನಗುತ್ತಾ ಹೇಳಲು ಎಲ್ಲರೂ ಓಹೋ ಚೀರಿದರು. 1 ಸೆಕೆಂಡ್ ಜೀವ ಬಾಯಿಗೆ ಬರ್ಸಿದ್ಯಲ್ಲೋ ಅಂತ ರಕ್ಷಿತ್. ಯಾರೋ ಹುಡುಗಿ ಹೇಗಿದ್ದಾಳೋ, ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ, ಎಲ್ಲಿ ಸಿಕ್ಕಿದ್ಲು, ಅವಳು ಒಪ್ಪಿದ್ದಾಳ, ಯಾರು ಪ್ರಪೋಸ್ ಮಾಡಿದ್ದು? ಎಲ್ಲರೂ ಪ್ರಶ್ನೆಗಳ ಸುರಿಮಳೆ ನೋಡಿ ಅಯ್ಯೋ ಎಲ್ಲ ಸ್ವಲ್ಪ ಸುಮ್ಮನೆ ಇರಿ, ಅವಳನ್ನು ನೀವೇ ನನಗೆ ತೋರಿಸಿದ್ದು, ನಿಮಗೆ ಗೊತ್ತಿರೋ ಹುಡುಗಿ ಅಂದ ವೇದ. ಯಾರು ಅಂದರು ಎಲ್ಲ ಒಟ್ಟಿಗೆ. ಅದೇ ಟೀಚರಮ್ಮ ಅಂದ ತಲೆ ತಗ್ಗಿಸಿ ನಗುತ್ತಾ. ಟೀಚರಮ್ಮ ಅಂದರೆ ಖುಷಿನ ಅಂದಳು ಬಿಂದು. ಅಯ್ಯೋ ಅವಳು ಒಪ್ಪಿಲ್ಲ ಅಂದಿದ್ದೆ. ಒಪ್ಪಿಲ್ಲ ಅಂದರೆ ನಾವು ಬಿಟ್ಟು ಬಿಡ್ತೀವಾ, ಒಪ್ಪಿಸಿಲ್ವಾ? ಅಂದರೆ ಅವಳು ಒಪ್ಪಿದ್ಲಾ? ಮದುವೆ ಮಾಡೋದೇ ಹಾಗಾದರೆ? ಕುಸುಮ ಕೇಳಲು ನಾವು ಒಪ್ಪಿದ್ದೀವಿ, ನೀವು ಇನ್ನು ಮದುವೆ ಏರ್ಪಾಟು ಮಾಡಿಕೊಳ್ಳಿ ಅಂದ. ಅಬ್ಬಬ್ಬಾ, ನಮ್ಮ ಹುಡುಗನ ಮುಖದಲ್ಲಿ ನಾಚಿಕೆ ನೋಡಿ ಎಲ್ಲ ಅವನನ್ನು ರೇಗಿಸಲು ಅಲ್ಲಿಂದ ತಪ್ಪಿಸಿಕೊಂಡು ಓಡಿದ. ಮನೆ ತುಂಬ ಅವನನ್ನು ಹಿಂಬಾಲಿಸಿ ಕಚಗುಳಿ ಕೊಡುತ್ತಾ ಎಲ್ಲರೂ ನಗುತ್ತಾ ಮನೆ ತುಂಬ ಸಂತಸದ ಕ್ಷಣ ಮೂಡಿತು. ಏನದು ಗಲಾಟೆ ಅಂದರು ಈಶ್ವರ್ಚಂದ್ರರು ಬರ್ತಾ. ತಾತ, ನಿಮ್ಮ ಮುದ್ದಿನ ಮೊಮ್ಮಗ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಅಂದನು ರಿಷಿ. ವೇದ, ಹುಡುಗಿನ ನೋಡಬೇಕಾ ಇಲ್ಲ ನೋಡ್ಕೊಂಡಿದ್ದೀಯಾ? ತಾತ, ಅಮ್ಮಂದ್ರು ಎಲ್ಲ ಸೇರಿ ನೋಡಿದ್ರು, ಇವಾಗ ನನಗೂ ಓಕೆ ಆಯಿತು ಅಂದವ. ಹಾಗಾದರೆ ನಾಳೆನೇ ಎಲ್ಲ ಹೋಗಿ ಹುಡುಗಿ ನೋಡೋ ಶಾಸ್ತ್ರ ಮುಗಿಸಿ ವೇದ, ಶ್ರವಣ್ ಇಬ್ಬರದ್ದು ಒಟ್ಟಿಗೆ ನಿಶ್ಚಿತಾರ್ಥ ಮದುವೆ ಮಾಡಿ ಮುಗಿಸೋಣ ಅನ್ನಲು. ಎಂಗೇಜ್ಮೆಂಟ್ ಎಲ್ಲ ಯಾಕೆ, ಸುಮ್ಮನೆ ಟೈಮ್ ವೇಸ್ಟ್, ಒಂದೇ ಸಲ ಮದುವೆ ಇಟ್ಕೊಂಬಿಡಿ ಅಂದ ವೇದ. ಎಲ್ಲರೂ ಜೋರಾಗಿ ನಗುತ್ತಾ ಹೌದೌದು ವೇದ, ಪರಮಾತ್ಮರಿಗೆ ಮನಸ್ಸು ಮಾಡಿದಾಗಲೇ ಮದುವೆ ಮಾಡಿಬಿಡಿ, ಆಮೇಲೆ ತಲೆಕೆಟ್ಟು 2 ವರ್ಷ ಬೇಡ ಅಂದರೆ ಕಷ್ಟ ಅಂತ ನಗಲು ಎಲ್ಲರನ್ನು ಗುರಾಯಿಸಿದ. ಅವನಿಗೆ ಸಿಹಿ ತಂದು ತಿನ್ನಿಸಿದ ಅಹಲ್ಯ, ಈ ಸಿಹಿ ಸುದ್ದಿ ಕೇಳೋಕೆ ಇಷ್ಟು ದಿನ ಎಲ್ಲ ಕಾಯುತ್ತಿದ್ವಿ ಮಗನ, ಆದಷ್ಟು ಬೇಗ ಮದುವೆ ಮಾಡೋದೆ ಅಂದಾಗ ಎಲ್ಲರೂ ನಗುತ್ತಾ ಕುಳಿತರು. ಡೈನಿಂಗ್ ಟೇಬಲ್ ಬಳಿ ಮಕ್ಕಳೆಲ್ಲ ಇದ್ದಾಗ ಅಮ್ಮಂದಿರೆಲ್ಲ ಅಡುಗೆ ಮನೆಯಲ್ಲಿ ಇರಲು ಮನೆಯ ಹಿರಿಯ ಗಂಡಸರು ಟಿವಿ ಮುಂದೆ ಕುಳಿತಿದ್ದರು. ಹುಡುಗರೆಲ್ಲ ಮಾತನಾಡುತ್ತಾ ಕುಳಿತಿದ್ದರು. ಅಡುಗೆ ಮನೆಯಿಂದ ಎಲ್ಲರಿಗೂ ಸಿಹಿಯನ್ನು ಪ್ಲೇಟಲ್ಲಿ ಹಿಡಿದು ಬಂದ ಶ್ರೇಯ ಎಲ್ಲರಿಗೂ ಕೊಟ್ಟು ಕಾರ್ತಿಗೆ ಕೊಡದೆ ಹೋದಾಗ, ಹೇ ಶ್ರೇಯ, ಈ ಮನೆ ಮುದ್ದಿನ ಅಳಿಯ ಬಂದಿದ್ದಾನೆ, ಅವನಿಗೆ ಕೊಡದೆ ಹಾಗೆ ಹೋಗ್ತಿದೆಯಲ್ಲೇ ಅಂದ ರಿಷಿ ನಗುತ್ತಾ. ಈ ಮನೆ ಅಳಿಯ ಅಲ್ಲ, ಅವರ ಅತ್ತೆ ಮಾವರಿಗೆ ಅಷ್ಟೇ ಅಳಿಯ ಅಂದಳು ಮುಖ ತಿರುವಿ. ಅದೇ ಅಂದ್ಕೊಂಡೆ ಕಾರ್ತಿ, ಎಲ್ಲ ಸುಟ್ಟು ವಾಸನೆ ಬರ್ತಿದೆ ಅಲ್ವಾ? ವೇದ ಛೇಡಿಸುವಂತೆ ಹೇಳಲು, ಅಯ್ಯೋ 6 ತಿಂಗಳಿಂದ ಸುಟ್ಟೋಗಿ ಇವಾಗ ಗಬ್ಬು ವಾಸನೆ ಬರ್ತಿದೆ ಅಂದ ಶಶಾಂಕ್. ಮುಚ್ಕೊಂಡು ಕೊಟ್ಟಿರೋದು ತಿಂದು ಎದ್ದೋಗು ಅಂದಳು ಶ್ರೇಯ ರಾಶಿ ಪಕ್ಕ ಕೂರುತ್ತಾ. ಪಾಪ, ಕೋಪ ಬರಲ್ವೇನೋ, 6 ತಿಂಗಳು ನೋಡದೇ ಇರೋದು ಅಂದರೆ ಅದೆಷ್ಟು ಕಷ್ಟ ಆಗಬೇಡ ಅಲ್ವಾ ಶ್ರೇಯ ಮೇಡಮ್? ಲೇ ಅಕ್ಕ, ನೀನು ಅವರ ಜೊತೆ ಸೇರ್ಕೊಂಬೇಡ, ಸುಮ್ಮನೆ ಇರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ಕೊ ಶ್ರೇಯ, ನಿನ್ನ ಅಣ್ಣಂದ್ರು ನಾವೆಲ್ಲ ಇದ್ದೀವಿ, ಡಾಕ್ಟರ್, ಪೊಲೀಸ್, ಲಾಯರ್ ಎಲ್ಲ ಇರುವಾಗ ನೀನು ಯಾಕೆ ಬೇಜಾರಾಗ್ತೀಯಾ? ಶ್ರವಣ್ ಹೇಳಲು, ಅದೆಲ್ಲ ಏನಿಲ್ಲ ಅಂದು ಅಲ್ಲಿಂದ ಎದ್ದು ಹೋದಳು. ಹೋಗಪ್ಪ ರೋಮಿಯೋ, ನಿನ್ನ ಜೂಲಿಯೆಟ್ನ ಸಮಾಧಾನ ಮಾಡು ಅಂದಳು ಬಿಂದು. ಕಾರ್ತಿಕ್ ಅಲ್ಲಿಂದ ಎದ್ದು ಶ್ರೇಯ ಹೋದ ಕಡೆ ನಡೆದು ಬಂದ. ಅವರ ಪ್ರೀತಿಯ ವಿಷಯ ದೊಡ್ಡವರಿಗೆ ಬಿಟ್ಟು ಎಲ್ಲರಿಗೂ ಗೊತ್ತಿತ್ತು. ಅಲ್ಲಿ ಇನ್ನೊಂದು ಜೋಡಿ ಕಣ್ಣಲ್ಲೇ ಮಾತನಾಡುತ್ತಾ ಇತ್ತು. ಅದು ಬೇರೆ ಯಾರೂ ಅಲ್ಲ, ಸಂಜೀವ್ ವಂದನ. ಇವರ ಇಬ್ಬರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ವೇದಾಂತ್ ಒಬ್ಬನಿಗೆ ಬಿಟ್ಟು. ಅವನಿಗೆ ಗೊತ್ತಿರೋದು ಇವರಿಬ್ಬರಿಗೆ ಗೊತ್ತಿಲ್ಲ. ಅಣ್ಣ, ನಮಗೆ ಯಾವಾಗ ಪರಿಚಯ ಮಾಡಿಸ್ತೀಯಾ? ಮನೆಗೆ ಬಂದಾಗ ಪರಿಚಯ ಆಗುತ್ತೆ ಬಿಡು. ಇಲ್ಲ, ನಮಗೆ ನಾಳೆನೇ ಅವರನ್ನು ಮೀಟ್ ಮಾಡಿಸು. ಸ್ವಲ್ಪ ಹೊತ್ತು ಯೋಚಿಸಿದವ, ಏನು ನೋಡ ಶಾಸ್ತ್ರ ಅಂತೆ, ಅದು ಆಗಲಿ ಆಮೇಲೆ ಅಂದ. ಶೋರ್ ತಾನೆ, ಆಮೇಲೆ ಕೈ ಕೊಡೋ ಹಾಗಿಲ್ಲ. ಹೇ ಪಕ್ಕ, ರಿಷಿ ರೆಸ್ಟೋರೆಂಟ್ನಲ್ಲಿ ಎಲ್ಲರೂ ಸಿಗುವ.
ನನ್ನ ಮಗನೇ, ನೀನೇನಾದರೂ ನನ್ನ ರೆಸ್ಟೋರೆಂಟ್ಗೆ ಬಂದರೆ ಅಷ್ಟೇ. ಆಮೇಲೆ ರಿಷಿ ಕೋಪದಲ್ಲಿ ನುಡಿದ. ಯಾಕೋ, ನಾನು ಯಾಕೆ ಬರಬಾರ್ದು? ಬಂದರೆ ನೀನು ಒಬ್ಬನೇ ಬರ್ತೀಯಾ? ಆ ರೌಡಿಗಳನ್ನು ಗೊತ್ತಿಲ್ದಂಗೆ ಕರ್ಕೊಂಡು ಬಂದು ಅಲ್ಲದೆ ಫೈಟ್ ಮಾಡಿ 2 ಸಲ ಅಲ್ಲಿ ಇರೋದೆಲ್ಲ ಹೊಡೆದು ಹಾಕಿ ಹಾಳು ಮಾಡಿದ್ದೀಯಾ. ಅದಕ್ಕೆ ಹಾಳು ಮಾಡಿದರೆ 2 ಸಲನೂ ಸರಿ ಮಾಡೋಕೆ ನಾನೇ ದುಡ್ಡು ಕೊಟ್ಟಿರೋದು, ನೆನಪಿರಲಿ. ದುಡ್ಡು ಕೊಟ್ಟರೆ ಅದನ್ನು ಮತ್ತೆ ತರಿಸಿ ರೆಡಿ ಮಾಡೋಕೆ ಎಷ್ಟು ಟೈಮ್ ಬೇಕು ಗೊತ್ತಾ? ನೀನು ಬರಬೇಡ ಅಷ್ಟೆ. ಈ ಸಲ ಯಾವ ರೌಡಿಗಳು ಬರಲ್ಲ ಬಿಡೋ. ನನ್ನ ಮಗನೇ, ಹೇಳಿದರೆ ಅರ್ಥ ಮಾಡ್ಕೊ, ಬರಬೇಡ ಅಷ್ಟೆ. ಹೇ ರಿಷಿ, ಏನೋ ಅದು ಮಾತಿಗೂ ನನ್ನ ಮಗನೇ ಅಂತೀಯ? ಅವನು ನನ್ನ ಮಗ ಕಣೋ ಅಂದರು ಜಾನಕಿ. ಚಿಕ್ಕಮ್ಮ, ನಾವೆಲ್ಲರೂ ನಿಮಗೆ ಮಕ್ಕಳೇ. ಅವನೊಬ್ಬನ ಮೇಲೆ ಪ್ರೀತಿ ಕೊಡೋದು ನಮಗೂ ಕೊಡಿ. ಎಲ್ಲರನ್ನೂ ಹಾಗೆ ನೋಡಿಕೊಳ್ಳೋದು ನಿಂಗೆ ಹಾಗೆ ಅನಿಸುತ್ತೆ ಅಷ್ಟೆ. ವೇದ, ಊರಿಗೆಲ್ಲ ಅವನದ್ದು ಅಷ್ಟೇನ ರೆಸ್ಟೋರೆಂಟ್ ಇರೋದು? ಬೇರೆ ಕಡೆ ಹೋಗು ಮಗನೇ. ಅವನು ಎಷ್ಟು ಬಾಯಿ ಬಡ್ಕೊಂಡ್ರು ನಾನು ಅವನ ರೆಸ್ಟೋರೆಂಟ್ಗೆ ಹೋಗೋದು ಅಂದು ಅಲ್ಲಿಂದ ಎದ್ದು ಮೇಲೆ ನಡೆದ ವೇದಾಂತ್. ಲೋ ವೇದ, ಬರಬೇಡ. ಬರ್ತೀನಿ ಅಂತ ಅಲ್ಲಿಂದಾನೇ ಕೂಗಿದ. ರಿಷಿ ಮುಖ ನೋಡಿ ಎಲ್ಲರೂ ನಗುತ್ತಿರಲು ಮತ್ತೊಂದು ಸಲ ಆರ್ಡರ್ ಕೊಟ್ಟಿರೋ ಸೇಫ್ಟಿ ಅಂದ ಶಶಾಂಕ್. ಇತ್ತ ಕಡೆ ಶ್ರೇಯನ ಸಮಾಧಾನ ಮಾಡುತ್ತಿದ್ದ ಕಾರ್ತಿ. ಸಾರಿ ಶ್ರೇಯಾ, ಬೇಗ ಬರೋಣ ಅಂತ ಹೋದೆ, ಬಟ್ ಬರೋಕೆ ಆಗಲಿಲ್ಲ. ದೊಡ್ಡಪ್ಪ ಅವರ ಕಂಪನಿ ಕೆಲಸ ಕೊಟ್ಟರು, ಅದಕ್ಕೆ. ಏನು ಕೇಳಿಲ್ಲ. ನಿಮ್ಮ ಸಾರಿನೂ ಬೇಡ, ನನ್ನ ಮಾತಾಡ್ಸೋದು ಬೇಡ. ಪ್ಲೀಸ್ ಕಣೆ, ಸಾರಿ ಹೇಳಿದೆ ಅಲ್ವಾ? ಅಲ್ಲಿಗೆ ಹೋಗಿ 2 ದಿನಕ್ಕೆ ಫೋನ್ ಕಳೆದೋಯ್ತು. ಸರಿ ಆಯಿತು, ಒಳ್ಳೆಯದು, ಬಾಯ್. ಶ್ರೇಯಾ ಪ್ಲೀಸ್, ಸಾರಿ. ನೀನು ಮಾತಾಡಿಸ್ಲಿಲ್ಲ ಅಂದರೆ ನನಗೆ ತುಂಬ ಹಿಂಸೆ ಆಗುತ್ತೆ. ಬೆಳಗ್ಗೆನೇ ಬಂದಿದ್ದೆ, ನೀನು ಆಗಲೇ ಕಾಲೇಜಿಗೆ ಹೋಗಿದ್ದೆ. ಸಾರಿ 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 ಅವಳನ್ನು ಬಳಸಿ ನುಡಿದು ಅವಳ ಕೋಪ ಕಡಿಮೆ ಮಾಡಿದ. ರೂಮ್ಗೆ ಬಂದ ವೇದಾಂತ್ ಫ್ರೆಶ್ ಆಗಿ ಹೊರಬಂದಾಗ ಅಲ್ಲಿ ಹಾಸಿಗೆ ಮೇಲೆ ಅವನನ್ನೇ ನೋಡುತ್ತಾ ಮಲಗಿದ್ದರು ಕಾರ್ತಿಕ್ ಹಾಗೂ ಸಂಜೀವ್. ಯಾಕೋ ಹಾಗೆ ನೋಡ್ತಿದ್ದೀರಾ? ನೀನು ಮದುವೆ ಆದಮೇಲೆ ಹೀಗೆಲ್ಲ ಬಂದು ಇರೋಕೆ ಆಗಲ್ಲ ಅಲ್ವಾ? ಹಾಗೇನಿಲ್ಲಪ್ಪ, ನಮ್ಮ ಹುಡುಗಿ ತುಂಬ ಒಳ್ಳೆಯವಳು. ಇವತ್ತು ಎಲ್ಲಿಗೆ ಹೋಗಿತ್ತು ಸವಾರಿ? ಅವರನ್ನು ಮೀಟ್ ಮಾಡೋಕ ಅಂದ ಸಂಜೀವ್. ಎಸ್ ಅಂತ ಅಂದವ ತಾನು ಅವರಿಬ್ಬರ ಮಧ್ಯೆ ಮಲಗಿದ್ದ. ಹೇಗಿದ್ದಾರೆ ತೋರಿಸು ಅಂದ ಕಾರ್ತಿ. ಫೋನ್ನಲ್ಲಿದ್ದ ಫೋಟೋ ತೋರಿಸಿದ ವೇದ. ಅಂತೂ ಇಂತೂ ಇಬ್ಬರು ಬೈಕೊಳ್ತಾನೆ ಲವ್ವಲ್ಲಿ ಬಿದ್ರಿ ಅನ್ನು ಸಂಜು ಹೇಳಿದಾಗ ಒಂಥರ ಹಾಗೆ ಅಂದ. ಬೈಕೊಳ್ತಾನ? ಯಾಕೆ ಅಂದ ಕಾರ್ತಿ. ಸಂಜೀವ್ ವೇದಾಂತ್ ಖುಷಿ ನಡುವೆ ನಡೆದಿದ್ದೆಲ್ಲ ಹೇಳಲು ಜೋರಾಗಿ ನಕ್ಕಿದ್ದ ಕಾರ್ತಿ. ನಂತರ ಇಷ್ಟ ಆಗೋದು ಅಂದ ವೇದ ಅವಳ ಗುಂಗಲ್ಲಿ. ಅವನನ್ನು ರೇಗಿಸಲು ನಿಂತರು ಇವರಿಬ್ಬರು. ಮನೆಗೆ ಬಂದ ಖುಷಿ ಫ್ರೆಶ್ ಆಗಿ ಎಲ್ಲರೂ ಊಟಕ್ಕೆ ಕುಳಿತಾಗ ವೇದಾಂತ್ ವಿಷಯ ಹೇಗೆ ಹೇಳೋದು ಅಂತ ಯೋಚಿಸುತ್ತಿದ್ದಳು. ಖುಷಿ, ಏನು ಯೋಚಿಸ್ತಾ ಇದ್ದೀಯಾ? ಊಟ ಮಾಡು ಅಂದರು ಅವಳಮ್ಮ. ಊಟ ಮುಗಿಸಿ ಎಲ್ಲರೂ ಕುಳಿತಿದ್ದಾಗ ಅಮ್ಮ, ಏನೋ ಹೇಳಬೇಕಿತ್ತು ಅಂದಳು. ಹೇಳು, ಏನು? ನನಗೆ ಮದುವೆ ಒಪ್ಪಿಗೆ ಇದೆ, ಮುಂದಿದ್ದು ಮಾತಾಡಿ ಅಂದಳು. ಅವಳ ಮಾತಿಗೆ ಅವಳ ಜೊತೆ ಮಾತು ಬಿಟ್ಟಿದ್ದ ಅವಳಪ್ಪ. ಎಲ್ಲರೂ ಆಶ್ಚರ್ಯದಿಂದ ಅವಳನ್ನೇ ನೋಡಲು. ನಿಜ ಹೇಳ್ತಿದ್ದೀಯೇನೆ ಅಂದರು ಅವಳಜ್ಜಿ. ನನಗೆ ವೇದಾಂತ್ ಅವರು ಇಷ್ಟ ಆದರು, ಅವರಿಗೂ ಹೇಳಿದ್ದೀನಿ, ಮಿಕ್ಕಿದ್ದು ನಿಮ್ಮದು ಅಂದಾಗ ಅವರ ಹತ್ರ ನಾಳೆನೇ ಮಾತಾಡ್ತೀನಿ ಅಂದರು ವಿದ್ಯಾ ಖುಷಿಯಿಂದ. ಅಕ್ಕ, ಇನ್ಮೇಲೆ DCP ನಮ್ಮ ಭಾವ ಅಂತ ಎಲ್ಲ ಕಡೆ ಹೇಳ್ಕೊಂಡು ಸುತ್ತಾಡ್ಬೋದು ಅಂದ ಕುಶಾಲ್. ಅವಳು ಅವನ ತಲೆ ಸವರಿ, ಅಪ್ಪ ಇನ್ನು ಕೋಪನಾ ಅಂದಳು ಅವರ ಬಳಿ ನಿಂತು. ಕೋಪ ಏನಿಲ್ಲ, ಬೇಜಾರಿತ್ತು, ಅದು ಹೋಯಿತು. ಇನ್ನು ನಿನ್ನ ಮದುವೆ ಮಾಡೋದೆ ನಮ್ಮ ಕೆಲಸ ಅಂದಾಗ ಎಲ್ಲರೂ ಖುಷಿಯಾಗಿದ್ದರು. ವೇದಾಂತ್ಗೆ ಫೋನ್ ಮಾಡಿ ಮನೆಯಲ್ಲಿ ಮಾತನಾಡಿದ್ದು ತಿಳಿಸಿದಳು. ಅವನು ಹೇಳಿದ್ದು ತಿಳಿಸಿದ. ಎಲ್ಲರೂ ಮಲಗಿದರೂ ಇಬ್ಬರ ಮಾತುಕತೆ ಸಾಗುತ್ತಿತ್ತು. ಅವನ ರೂಮ್ನಲ್ಲಿ ಮಲಗಿದ್ದ ಸಂಜೀವ್ ಕಾರ್ತಿಕ್ ಹೇಗೋ ಕೆಲಸ ನೋಡಿಕೊಂಡು ಆರಾಮಾಗಿ ಇದ್ದ. ಇವಾಗ ಲೈಟಾಗಿ ಹಾಳಾಗೋದ ಅಂತ ಹೇಳುತ್ತಾ ಇಬ್ಬರು ನಗಲು. ಅವರ ಮಾತು ಕೇಳಿದ ವೇದ ಅವರ ಬಳಿ ಬಂದು ಅವರಿಗೆ ಕಾಲಿಂದ ಹೊಡೆದಿದ್ದ.
ತಾನು ನಗುತ್ತಾ ಸ್ವಲ್ಪ ಹೊತ್ತು ಅವಳ ಜೊತೆ ಮಾತಾಡಿ ಬಂದು ಮಲಗಿದ್ದ ವೇದಾಂತ್ಗೆ ಖುಷಿಯದ್ದೇ ಕನಸು. 2 ದಿನದ ತರುವಾಯ ಎಲ್ಲರೂ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಖುಷಿ ಮನೆಗೆ ಬಂದಿದ್ದರು. ಗಂಡಸರೆಲ್ಲ ಸೋಫಾ ಕುರ್ಚಿ ಮೇಲೆ ಕುಳಿತಿದ್ದರೆ ಹೆಂಗಸರೆಲ್ಲ ಕೆಳಗೆ ಕುಳಿತಿದ್ದರು. ಮನೆ ತುಂಬುವಷ್ಟು ಜನ ಬಂದಿದ್ದರು. ಮನೆ ಸ್ವಲ್ಪ ಚಿಕ್ಕದು, ಏನು ಅಂದ್ಕೊಬೇಡಿ. ಇದರಲ್ಲಿ ಅಂದ್ಕೊಳ್ಳೋದೇನಿದೆ, ನಾವೇನು ಸ್ವಲ್ಪ ಜನ ಇದ್ದೀವ, ನಮ್ಮದು ಒಂದು ದಿಂಡೆ ಇದೆ, ನೀವೇನು ತಿಳ್ಕೊಬೇಡಿ ಅಂದರು ಶರತ್ ಅವರು. ಹುಡುಗಿ ಒಳ್ಳೆಯವಳು ಆಗಿದ್ದು ನಮಗೆಲ್ಲ ಇಷ್ಟ ಆದರೆ ಸಾಕು, ಮನೆ ದುಡ್ಡು ನಮಗೆ ಮುಖ್ಯ ಅಲ್ಲ ಅಂದರು ಈಶ್ವರ್ಚಂದ್ರರು. ಹುಡುಗಿ ಕರೆಸಿ ಅನ್ನಲು ಅಡುಗೆ ಮನೆಯಲ್ಲಿ ವೇದಾಂತ್ ಬಂದಿಲ್ಲ ಅಂತ ಮುಖ ಹಿಳೆಬಿಟ್ಟು ನಿಂತಿದ್ದ ಖುಷಿಯನ್ನು ವಿದ್ಯೆ ಅವರು ಕರೆದುಕೊಂಡು ಹೋದರು. ಅಷ್ಟು ಜನರನ್ನು ನೋಡಿ ಹೆದರಿದ್ದಳು ಖುಷಿ. ಅಂಜುತ್ತಲೇ ಹೆದರುತ್ತಲೇ ಹೊರಗೆ ಬಂದವಳು ಕೈಯಲ್ಲಿದ್ದ ಜ್ಯೂಸನ್ನು ಎಲ್ಲರಿಗೆ ಕೊಟ್ಟು ಒಂದು ಕಡೆ ನಿಂತಳು. ಕೇಸರಿ ಬಣ್ಣದ ಸೀರೆಗೆ ಹಸಿರು ಬಣ್ಣದ ಅಂಚಿನ ಸೀರೆ ಹುಟ್ಟು ಮುದ್ದಾಗಿ ಕಾಣುತ್ತಿದ್ದಳು ಖುಷಿ. ತೀರ ಉದ್ದ ಅಲ್ಲದಿದ್ದರೂ ಅವಳ ಸೊಂಟದವರೆಗೂ ಅನಿಸುವಷ್ಟು ಇದ್ದ ಕೂದಲನ್ನು ಒಪ್ಪವಾಗಿ ಬಾಚಿ ಹೂ ಮುಡಿದಿದ್ದವಳ ಅಂದ ಇನ್ನಷ್ಟು ಹೆಚ್ಚಿತ್ತು. ಅವಳನ್ನು ನೋಡಿದ ಮನೆಯವರಿಗೆಲ್ಲ ಹೆಂಗಸರ ಆಯ್ಕೆ ಸರಿ ಇದೆ ಅನಿಸಿತು. ನಮ್ಮ ವೇದಾಂತ್ಗೆ ತಕ್ಕ ಜೋಡಿ ಅಂದರು ಎಲ್ಲ. ಅವರು ಬಂದಿದ್ರೆ ನಾವು ಎದುರಾಗಿ ನೋಡ್ತಿದ್ವಿ, ಬರೀ ಫೋಟೋದಲ್ಲಿ ಅಷ್ಟೇ ನೋಡಿದ್ದು ಅಂದರು ಖುಷಿಯಪ್ಪ. ಅವನಿಗೆ ಬಾ ಅಂದರೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತಿದ್ದ, ಇನ್ನೊಂದು ಸಲ ಫೋನ್ ಮಾಡಿ ಯಾರಾದರೂ ಅನ್ನಲು ಫೋನ್ ಮಾಡಿದ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಬಂದಿದ್ದ ವೇದಾಂತ್. ಯೂನಿಫಾರ್ಮ್ನಲ್ಲೇ ಬಂದವ. ಒಳಗೆ ಬರುತ್ತಿದ್ದಂತೆ ಎಲ್ಲರ ಎದುರಿಗೆ ದೃಷ್ಟಿಗೊಂಬೆಯಂತೆ ನಿಂತಿದ್ದವಳ ಮೇಲೆ ಅವನ ಕಣ್ಣುಗಳು ಹೋದವು. ಅವನನ್ನು ಆಧಾರದಿಂದ ಸ್ವಾಗತಿಸಿ ಕೂರಿಸಿ ಜ್ಯೂಸ್ ಕೊಟ್ಟು ಮಾತನಾಡಿಸಿದರು ಖುಷಿ ಅಪ್ಪ ಅಮ್ಮ. ಜೋಡಿ ನೋಡೋಣ, ಇಬ್ಬರು ಅಕ್ಕಪಕ್ಕದಲ್ಲಿ ನಿಲ್ಲೇ ಅಂದ. ಈಶ್ವರ್ಚಂದ್ರರ ಮಾತಿಗೆ ಎದ್ದು ಬಂದು ವೇದಾಂತ್ ಖುಷಿ ಪಕ್ಕ ನಿಂತಿದ್ದ. ತೋರು ಬೆರಳಿಂದ ತನ್ನ ಮೀಸೆಯನ್ನು ರಾಜವಲಿ ಸ್ಟೈಲ್ನಲ್ಲಿ ತಿರುಗುತ್ತಾ ನಿಂತಿದ್ದ. ಇಬ್ಬರ ಜೋಡಿ ನೋಡಿ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ದರು. ಹಿಂದೆ ಕುಳಿತಿದ್ದ ಅವನ ತಮ್ಮಂದಿರೆಲ್ಲ ಅವರಿಬ್ಬರ ಫೋಟೋ ತೆಗೆದಿದ್ದರು. 2 ಕಿಸೆಯಲ್ಲಿ ಕೈ ಇಟ್ಟುಕೊಂಡು ಕೃಷ್ಣನಂತೆ ಕಾಲನ್ನು ವಕ್ರವಾಗಿ ಇಟ್ಟುಕೊಂಡು ಹಿಂದೆ ಇದ್ದ ದೊಡ್ಡದಾದ ಟೇಬಲ್ ಒಂದಕ್ಕೆ ಹೊರಗೆ ನಗುತ್ತಾ ಮಾತನಾಡುತ್ತಾ ನಿಂತಿದ್ದ ವೇದಾಂತ್. ಅವನ ಪಕ್ಕ ಇದ್ದವಳು ಭಯದಲ್ಲಿ ನಿಂತಿದ್ದಳು. ನಿಮಗೆಲ್ಲ ಇಷ್ಟ ಆಗಿದ್ರೆ ಇನ್ನು ಕೊಡೋದು ತಗೊಳ್ಳೋದು ಮುಂದಿದ್ದು ಮಾತಾಡೋಣ ಅಂದರು ಖುಷಿಯಪ್ಪ ಮಹೇಶ್ ಅವರು. ಕೊಡೋದು ತಗೊಳ್ಳೋದು ಏನಿದೆ, ನೀವು ಹೆಣ್ಣು ಕೊಡಿ, ನಾವು ತಗೊಳ್ತೀವಿ. ನಮ್ಮ ಇನ್ನೊಬ್ಬ ಮಗನ ಮದುವೆಯನ್ನು ಒಟ್ಟಿಗೆ ಮಾಡಬೇಕು, ನಿಶ್ಚಿತಾರ್ಥ ಗೊತ್ತು ಮಾಡಿ ಹೇಳ್ತೀವಿ. ಹೆಣ್ಣು ಕರ್ಕೊಂಡು ಬನ್ನಿ, ಮದುವೆ ಡೇಟ್ ಫಿಕ್ಸ್ ಮಾಡ್ತೀವಿ. ಅವಾಗಲೂ ಹೆಣ್ಣು ಕರ್ಕೊಂಡು ಬಂದು ದಾರೆ ಎರೆದು ಕೊಟ್ಟರೆ ಅಷ್ಟೇ ಸಾಕು ಅಂದಾಗ ಎಲ್ಲರೂ ಒಪ್ಪಿದರು. ವೇದಾಂತ್ ಖುಷಿ ಇಬ್ಬರು ಮುಖ ಮುಖ ನೋಡಿಕೊಂಡು ನಗುತ್ತಿರಲು ಇಬ್ಬರು ಹೋಗಿ ಏನಾದರೂ ಮಾತಾಡೋದು ಇದ್ದರೆ ಮಾತಾಡಿಕೊಳ್ಳಿ ಅಂತ ಹೇಳಿದರು ವಿದ್ಯಾ. ಹೋಗಿ ಅಂತ ಎಲ್ಲರೂ ಅಂದಾಗ ಹೊರಗೆ ನಡೆದ ವೇದಾಂತ್. ಅವನಿಂದೆ ಹೆಜ್ಜೆ ಹಾಕಿದಳು ಅವನ ಹುಡುಗಿ. ಟೆರೆಸ್ ಮೇಲೆ ನಿಂತು ತನ್ನ ಎದುರು ತಲೆ ತಗ್ಗಿಸಿ ನಿಂತವಳನ್ನೇ ಬಡಿಯದೆ ನೋಡುತ್ತಿದ್ದ ವೇದಾಂತ್. ಅವರಿಬ್ಬರನ್ನು ಅವರ ತರ್ಲೆ ತಮ್ಮ ತಂಗಿಯರು ಎಲ್ಲ ಸುತ್ತುವರೆದಿದ್ದರು. ನೀವು ಮಾತಾಡೋಕೆ ತುಂಬ ಟೈಮ್ ಸಿಗುತ್ತೆ ಬ್ರದರ್, ನಮ್ಮನ್ನು ಪರಿಚಯ ಮಾಡಿಸಿಕೊಡಿ ಅನ್ನಲು ಎಲ್ಲರನ್ನು ತೋರಿಸುತ್ತಾ ಹೆಸರು ಹೇಳುತ್ತಾ ಪರಿಚಯಿಸಿದ ವೇದಾಂತ್. ಖುಷಿಯನ್ನು ಎಲ್ಲರೂ ಮಾತನಾಡಿಸಿ ಅವರಿಬ್ಬರನ್ನು ಸ್ವಲ್ಪ ಗೋಳಾಡಿಸಿದರು ಎಲ್ಲ. ಅವರಿಬ್ಬರನ್ನು ಬಿಟ್ಟು ಹೋಗಲು ಒಂದು ಸೆಲ್ಫಿ ಅಂದ ವೇದಾಂತ್. ಅವಳು ಅಂತ ತಲೆ ಆಡಿಸಲು ಸುತ್ತ ನೋಡಿ ಅವಳ ಭುಜ ಬಳಸಿ ನಿಂತವ ಅವಳೊಂದಿಗೆ ಮುದ್ದಾದ ಫೋಟೋಗಳನ್ನು ಫೋನ್ನಲ್ಲಿ ಸೆರೆ ಹಿಡಿದಿದ್ದ. ಇಬ್ಬರು ಹೆಚ್ಚಾಗಿ ನೋಡುತ್ತಾ ನಿಂತರ ವಿನಃ ಮಾತುಗಳ ವಿನಿಮಯ ಕಡಿಮೆಯಾಗಿತ್ತು. ಅವರು ಕೆಳಗೆ ಬಂದಾಗ ನಿಶ್ಚಿತಾರ್ಥ ಡೇಟ್ ಹಾಗೂ ಮದುವೆ ಡೇಟ್ ಫಿಕ್ಸ್ ಮಾಡಿಸಿದ್ದರು ಮನೆಯವರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.